ಪಡೆದಿದ್ದ ಜಮೀನಿನ ವಿಚಾರವಾಗಿ ರೈತ ವಿನೋದ್ ಎಂಬಾತನ ಮೇಲೆ ಪಿಸ್ತೂಲಿನಿಂದ ಹಲ್ಲೆ ನಡೆಸಿ ಗಾಳಿಯಲ್ಲಿ ಹಲವು ಸುತ್ತು ಗುಂಡು ಹಾರಿಸಿ ಜೀವ ಬೆದರಿಕೆ ಹಾಕಿರುವ ಆರೋಪದಡಿ ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಜೂನ್ 27ರ ರಾತ್ರಿ ಕ್ಯಾಪ್ಸಿಕಂ ಬೆಳೆ ಸಾಗಾಟ ಮುಗಿಸಿ ತೋಟದ ಕಾರ್ಮಿಕರಿಗೆ ಊಟ ತೆಗೆದುಕೊಂಡು ಬೊಲೆರೋ ಪಿಕಪ್ ವಾಹನದಲ್ಲಿ ತೋಟದತ್ತ ತೆರಳುತ್ತಿದ್ದ ವೇಳೆ ಹೊನ್ನಘಟ್ಟ ಗ್ರಾಮದ ನರಸಿಂಹಮೂರ್ತಿ ಎಂಬಾತ ವಾಹನದಲ್ಲಿದ್ದ ರೈತ ವಿನೋದ್ನನ್ನು ಅಡ್ಡಗಟ್ಟಿದ್ದಾನೆ. ವಾಹನ ನಿಲ್ಲಿಸಿದ ಬಳಿಕ ನೀನು ಯಾರು, ಇಲ್ಲಿ ಏಕೆ ಬಂದಿದ್ದೀಯಾ ಎಂದು ಪ್ರಶ್ನಿಸಿದ ಆರೋಪಿ ಜಮೀನು ಲೀಸು ಪಡೆದಿರುವ ವಿಚಾರ ತಿಳಿದ ತಕ್ಷಣ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಪಿಸ್ತೂಲಿನಿಂದ ಬಾಯಿಗೆ ಹೊಡೆದ ಪರಿಣಾಮ ದೂರುದಾರರ ಒಂದು ಹಲ್ಲು ಕಿತ್ತು ಬಿದ್ದಿದೆ. ನಂತರ ಆರೋಪಿ ನರಸಿಂಹಮೂರ್ತಿ ಪಿಸ್ತೂಲ್ ಲೋಡ್ ಮಾಡಲು ಮುಂದಾದಾಗ ದೂರುದಾರರು ವಾಹನ ಚಲಾಯಿಸಿಕೊಂಡು ಸ್ಥಳದಿಂದ ತಪ್ಪಿಸಿಕೊಳ್ಳಲು ಯತ್ನಿಸಿದ್ದಾರೆ. ಈ ವೇಳೆ ಆರೋಪಿ ಗಾಳಿಯಲ್ಲಿ ಹಾಗೂ ವಾಹನ ತೆರಳುತ್ತಿದ್ದ ದಿಕ್ಕಿನಲ್ಲಿ ಸುಮಾರು 7ರಿಂದ 8 ಸುತ್ತು ಗುಂಡು ಹಾರಿಸಿದ್ದಾನೆ. ಸುಮಾರು 1.5 ವರ್ಷಗಳಿಂದ ವಿನೋದ್ ಹೊನ್ನಘಟ್ಟ ಗ್ರಾಮದಲ್ಲಿ ಜಮೀನನ್ನು 3 ವರ್ಷಗಳ ಲೀಸ್ಗೆ ಪಡೆದು ಕ್ಯಾಪ್ಸಿಕಂ ಬೆಳೆ ಬೆಳೆಯುತ್ತಿದ್ರು. ಜಮೀನಿನಲ್ಲಿ ಮಾಲೀಕ ಹಾಗೂ ಆರೋಪಿ ನರಸಿಂಹಮೂರ್ತಿ ನಡುವೆ ಹಿಂದಿನಿಂದಲೂ ವೈಮನಸ್ಸು ಇದ್ದ ಹಿನ್ನೆಲೆಯಲ್ಲಿ ಈ ಘಟನೆ ನಡೆದಿದೆ ಎಂದು ಹೇಳಲಾಗಿದೆ. ಘಟನೆಯಾದ ತಕ್ಷಣ ರಾತ್ರಿ 10:27 ಗಂಟೆಗೆ ದೂರುದಾರರು ತುರ್ತು ಸೇವೆ 112ಕ್ಕೆ ಕರೆ ಮಾಡಿದ್ದು ಪೊಲೀಸರು ಸ್ಥಳಕ್ಕೆ ಧಾವಿಸಿ ಪರಿಸ್ಥಿತಿ ನಿಯಂತ್ರಿಸಿದ್ದಾರೆ. ಬಳಿಕ ಆರೋಪಿಯ ಬಳಿ ಇದ್ದ ಪಿಸ್ತೂಲ್ ವಶಪಡಿಸಿಕೊಂಡು ಠಾಣೆಗೆ ಕರೆತಂದಿದ್ದಾರೆ. ಸಾರ್ವಜನಿಕ ಸ್ಥಳದಲ್ಲಿ ಅಡ್ಡಗಟ್ಟಿ ಜೀವ ಬೆದರಿಕೆ ಒಡ್ಡುವುದು, ಪಿಸ್ತೂಲ್ನಿಂದ ಹಲ್ಲೆ ನಡೆಸುವುದು ಹಾಗೂ ಗಾಳಿಯಲ್ಲಿ ಗುಂಡು ಹಾರಿಸಿದ ಆರೋಪಗಳಲ್ಲಿ ಹೊನ್ನಘಟ್ಟ ಗ್ರಾಮದ ನರಸಿಂಹಮೂರ್ತಿ ವಿರುದ್ಧ ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ. ಘಟನಾ ಸ್ಥಳಕ್ಕೆ ಹಿರಿಯ ಗ್ರಾಮಾಂತರ ಠಾಣಾ ಪೊಲೀಸ್ ಇನ್ಸ್ಪೆಕ್ಟರ್ ಎಂಬಿ ನವೀನ್ ಕುಮಾರ್ ಸಿಬ್ಬಂದಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಹೊರಗಡೆ ಹೋಗ್ತಾ ಇದ್ದೀನಿ, ನಾನು ಡೈಲಿ ಓಡಾಡ್ತೀನಿ ತೋಟದ ಕಡೆ. ಬೆಳಗ್ಗೆ ಹೊತ್ತು ಕರೆಂಟ್ ಇರಲ್ಲ, ಹಂಗಾಗಿ ನೈಟ್ ಹೊತ್ತು ನೀರು ಬಿಡ ಅಂತ ಓಡಾಡ್ತಾ ಇರ್ತೀನಿ. ಯಾವತ್ತು ಅವರು ನನ್ನ ಮಾತಾಡ್ಸಿಲ್ಲ, 1.5 ವರ್ಷ ನಾನು ಅವ್ರನ್ನ ಮಾತಾಡ್ಸಿಲ್ಲ. ಆಕಸ್ಮಿಕವಾಗಿ ಇಲ್ಲಿ ಬರಬೇಕಾದ್ರೆ ಇದೇ ರಸ್ತೆಯಲ್ಲಿ ಇಲ್ಲಿ ಅಡ್ಡ ಹಾಕಿ ಗನ್ ಎತ್ಕೊಂಡ್ಬಿಟ್ಟು ಅಡ್ಡ ಹಾಕಿದ್ರು ಸರ್. ಅವತ್ತೇ ಒಂದು ಸ್ವಲ್ಪ ಭಯ ಆಯಿತು. ಮಾತಾಡ್ತಾನೆ ಗನ್ನಲ್ಲಿ ಒಂದು ಪಂಚ್ ಮಾಡಿದ್ರು. ಅವ್ರವ್ರ ಜಮೀನು ವಿಚಾರ ಏನಿದೆಯೋ ನನಗೆ ಗೊತ್ತಿಲ್ಲ ಸರ್. ನಾನು ಇಲ್ಲಿ ಮಾಡ್ತಾ ಇರೋದು ಲೀಸಿಗೆ ತೊಗೊಂಡು ಮಾಡ್ತಾ ಇರೋದು. ಇವತ್ತು ಗಂಟೆ ಅವ್ರು ನಾನು ಮಾತಾಡ್ತಾ ಇಲ್ಲ, ನಾನು ಅವ್ರನ್ನ ಮಾತಾಡ್ಸಿಲ್ಲ. ಮಾತಾಡ್ತಾನೆ ಇಲ್ಲಿ ಒಂದು ಪಂಚ್ ಮಾಡಿದ್ರು. ಅಲ್ಲಿ ಕಟ್ಟಾಯಿತು. ಅಲ್ಲಿ ಕಟ್ಟಾಗಿ ಭಯ ಆಗಿತ್ತು, ನಾನು ಗನ್ನಲ್ಲಿ ಆಗಿದ್ದು ಭಯ ಆಗಿತ್ತು. ಮುಂದೆ ಹೊರಟೋದೆ ಸರ್. ಮುಂದೆ ಹೋಗಿ 112 ಫೋನ್ ಮಾಡಿದ್ದೆ. ನನಗೆ ಇನ್ನೂ 2 ಹಿಂದಿ ಲೇಬರ್ಸ್ ಅವರೇ, ಅವ್ರನ್ನ ಕೇಳಿ ಅವ್ರನ್ನ ಕರ್ಕೊಂಡ್ಬರ್ತೀವಿ. ಗನ್ನಲ್ಲಿ ಅಡ್ಜಸ್ಟ್ ಮಾಡಿದ್ವಿ ಸರ್. ವೈಯಕ್ತಿಕ ನಮಗೂ ಅವ್ರಿಗೆ ಏನಿಲ್ಲ ಸರ್. ಅವ್ರ ಮುಖಾಮುಖಿ ಭೇಟಿ ಆಗಿದ್ದು ನೆನ್ನೆ ಫಸ್ಟ್ ಟೈಮ್. ನಿಜ ಇಲ್ಲ ಸರ್. CC ಕ್ಯಾಮ್ರಾಸ್ ಅವರೇ ಹಾಕ್ಕೊಂಡಿದ್ದಾರೆ. ನಾನು ಒಂದು ದಿವಸಕ್ಕೂ ಕಾಂಪೌಂಡ್ ಟಚ್ ಮಾಡಿಲ್ಲ, ಏನೂ ಮಾಡಿಲ್ಲ. ಇದು ಗಾಳಿಗೋ ಮಳೆಗೋ ಬಿದ್ದೋಗಿರೋದು ಸರ್. ನಮ್ಮದು ಶೇರ್ನೆಟ್ ಎಲ್ಲ ಒಂದು 4 ಎಕರ್ ಶೇರ್ನೆಟ್ ಒಂದು ಟೈಮ್ ಉಗಾದಿ ಹಬ್ಬದಲ್ಲಿ ಮಳೆ ಬಂದು ಬಿದ್ದೋಯ್ತು. ಅದೇ ಟೈಮಲ್ಲಿ ಇದು ಬಿದ್ದೋಗಿರೋದು ಸರ್. ನಾವೇನಕ್ಕೆ ಸರ್ ಡೈಲಿ ಓಡಾಡ್ತೀವಿ, ಕಾಂಪೌಂಡೆಲ್ಲ ಏನಕ್ಕೆ ಟಚ್ ಮಾಡೋಣ. ಮಹೇಶ್, CTV ನ್ಯೂಸ್, ದೊಡ್ಡಬಳ್ಳಾಪುರ.